ರಾಶಿಕನ್ ಜೊತೆ ತುಂಬ ಚೆನ್ನಾಗಿದೆ ಫ್ರೆಂಡ್ಶಿಪ್ ಅನ್ಸುತ್ತೆ. ನೀವೇ ಹೇಳಬೇಕು. ನೀವು ಹೇಳ್ಬೇಕಲ್ಲ ಆನ್ಸರ್ ನಮ್ಗೆ ಅನಿಸುತ್ತೆ. ರಿಷಾ ಬರೀ ಜಗಳ ಆಡಲ್ಲ, ರಿಷಾ ನಂಬ್ತಾಳೆ. ಅದನ್ನು ಎಷ್ಟು ಜನ ಅಕ್ಸೆಪ್ಟ್ ಮಾಡ್ತಿರೋ ಗೊತ್ತಿಲ್ಲ. ನಾನು ನಂಬಿದ್ರೆ ಬ್ಲೈಂಡಾಗಿ ನಂಬಿಡ್ತೀನಿ. ಅಲ್ಲೇ ನನ್ನ ಮಿಸ್ಟೇಕ್ ಆಗಿದ್ದು, ನಾನು ಎಡವಿದ್ದು ಅಲ್ಲೇ. ತುಂಬ ಬ್ಲೈಂಡಾಗಿ ನಂಬ್ತೀನಿ. ಆ ಹುಡುಗಿ ಇನ್ನೂ ಚಿಕ್ಕ ಹುಡುಗಿ, ನನಗೆ ಫೀಲ್ ಆದಂಗೆ. ಇನ್ನು ನನಗಿಂತ ಹೋಲಿಸ್ಕೊಂಡ್ರೆ ಒಂದು ವರ್ಷ ಚಿಕ್ಕವಳು ಅವಳು. 1 ವರ್ಷನೋ 2 ವರ್ಷ ಚಿಕ್ಕವಳಿದ್ದಾಳೆ. ಸ್ವಲ್ಪ ಡಿಸಿಷನಲ್ಲಿ ಆ ಥರ ಅವಳಿಗೆ ಏನೇ ಡಿಸಿಷನ್ ತೊಗೊಂಡ್ಬಿಟ್ರು ಆ ಥರ ಮಾಡ್ತಾಯಿದ್ಲು. ನಾನು ಅದನ್ನು ಏನು ಮಾಡ್ತಾಯಿದ್ದೆ, ವಿ ವರ್ ಟುಗೆದರ್, ಅಂದರೆ ವಿ ವರ್ ಶೇರಿಂಗ್ ಅವರ್ ಥಿಂಗ್ಸ್ ಟುಗೆದರ್ ಅನ್ನೋದು ಇದ್ದಾಗ ಓಕೆ ಜೊತೆಗೆ ಇದ್ದೀವಿ ಮತ್ತು ಒಂದೇ ಬೆಡ್ಡಲ್ಲಿ ಐ ವಾಸ್ ಲೈಕ್ ಓಕೆ, ದೂರ ಅಂತ ಮಾಡೋಕ್ಕಾಗಲ್ಲ ಅಲ್ವಾ. ಒಂದು ಫ್ರೆಂಡ್ಶಿಪ್ ಝೋನ್ ಅನ್ನೋದು ಇರುತ್ತೆ, ಯಾಕಂದರೆ ಬೆಳಗ್ಗೆ ನೋಡಬೇಕು. ಅತಿರೇಕ ಆದಾಗ ನಾನು ತುಂಬ ಸತಿ ಹೇಳೋದು ನೋಡಿದ್ದೀನಿ. ಹುಡುಗಿ ಆಮೇಲೆ ಬಂದು ಸ್ಮೈಲ್ ಮಾಡಿಬಿಡ್ತಿತ್ತು. ನಾನು ಏನು ಮಾಡಲಿ, ನಾನು ಚಿಕ್ಕ ಹುಡುಗಿ ಚೈಲ್ಡ್ ಇರಬೇಕು, ಹೋಗ್ಲಿ ಬಿಡು ಅಂತ ಹೇಳ್ಬಿಟ್ಟು ಅವಳು ನನ್ನ ಬಗ್ಗೆ ಆಮೇಲೆ ಹೆಂಗಾಗೋಯ್ತು ಅಂತ ಅಂದರೆ ಹೋಗ್ತಾ ದಿನಗಳಲ್ಲಿ ಶಿ ಈಸ್ ಲೈಕ್ ಇವಳಿಗೇನು ಅರ್ಥ ಆಗಲ್ಲ, ಇವಳಿಗೂ ಏನು ಅರ್ಥ ಆಗಲ್ಲ ಅಂತ. ದಡ್ಡಿ, ನಿನ್ನ ಸೇವ್ ಮಾಡಿ ಹೋಗು ಅಂತ ಕಳಿಸ್ಬೇಕಾದ್ರೆ ನಾನು ಅಷ್ಟು ಮಾಡಿ ಹೋಗು ಅಂತ ಹೇಳಿದ್ದೀನಿ ಫ್ರೆಂಡಾಗಿ ನಿಂತ್ಕೊಂಡು. ಅಲ್ಲಿ ನನ್ನ ಊಟ ಮ್ಯಾಟ್ರ್ ಆಗ್ತಿತ್ತು, ನೀನು ಅಲ್ಲೇ ಪ್ರೂವ್ ಮಾಡಿಕೊಂಡೆ ದೊಡ್ಡ ದಡ್ಡಿ ಅಂದ್ಬಿಟ್ಟು ನನಗೆ ಅವಾಗ ಶೀಲ್ ಗೆಟ್ ಇನ್ಫ್ಲುಯೆನ್ಸ್ ಅಂತ ಹೇಳಿ. ಬಟ್ ಎಲ್ಲೋ ಆ ಬೇಜಾರಿತ್ತು, ನಂಗೆ ಮನೆಗೆ ಕನೆಕ್ಷನ್ ಸಿಗಲಿಲ್ಲ ಯಾರು ಅಂತ. ಸಿಕ್ಕಿದ್ರಲ್ಲಿ ಎಲ್ಲೋ ಈ ಹುಡುಗಿ ಇದ್ಲು ಅನ್ನೋದು ನನಗೆ ಮ್ಯಾಟರ್ ಆಯಿತು. ಬಟ್ ನಾಟ್ 100%. ಐ ಡಿಡ್ ನಾಟ್ ಗೆಟ್. ರಿಷಾ ವೈಲ್ಡ್ ಕಾರ್ಡ್ ಎಂಟ್ರಿಗೆ ಹೋಗೋದು ಮುಂಚೆನೇ ಫಿಕ್ಸ್ ಆಗಿತ್ತಾ? ಇಲ್ಲ, ಅದು ಐ ಡೋಂಟ್ ನೋ ಥಿಂಗ್ ಹೇಗೆ. ನಿಮಗೆ ಕಾಲ್ ಯಾವಾಗ ಬಂತು? ಕಾಲ್ ಇತ್ತು, ನನಗೆ ಗೊತ್ತಿತ್ತು ವೈಲ್ಡ್ ಕಾರ್ಡ್ ಅಂತ ಹೇಳಿ. ಐ ಹ್ಯಾಡ್ ಐಡಿಯಾ. ಅಂದರೆ ಲಾಸ್ಟ್ ಮೂಮೆಂಟ್ನು ದೇ ವರ್ ಲೈಕ್ ಡಿಸ್ಕಸಿಂಗ್ ಏನು ಮಾಡೋಣ ಏನು ಅಂತ. ದೇ ಕಾಲ್ ಕುಟ್ಟುಕೋ ಕಾಲ್ ಆ್ಯಂಡ್ ಐ ವಾಸ್ ಲೈಕ್ ಹೋಗ್ತೀರಾ ರಿಷಾ? ಆಪರ್ಚುನಿಟಿ ಆಬ್ವಿಯಸ್ಲಿ ಐ ವಿಲ್ ಗ್ರ್ಯಾಬ್ ಇಟ್ ಅಂತ ಇತ್ತು. ಐ ಹ್ಯಾವ್ ಗ್ರ್ಯಾಬ್ ದಿ ಆಪರ್ಚುನಿಟಿ ಅಷ್ಟೇ. ಅವ್ರ ಕಾಲ್ ಬಂತು, ನಾನು ಅಕ್ಸೆಪ್ಟ್ ಮಾಡಿದ್ದೀನಿ. ನೀವು ಬಿಗ್ ಬಾಸ್ಗೆ ಹೋಗಬೇಕಾದ್ರೆ, ಎಂಟ್ರಿ ಕೊಡಬೇಕಾದ್ರೆ ಎಷ್ಟು ದಿನ ಇರ್ಬೋದು ನಾನು ಅನ್ನೋ ಐಡಿಯಾ ಮೇಲೆ ಹೋದರೆ ನೀವು? 1 ವಾರನೂ ಇರಲ್ಲ ಅಂತ ಅಂದ್ಕೊಂಡಿದ್ದೆ. ನಂಗೆ ಅಷ್ಟು ಕೋಪ ಇದೆ. ನಾನಂದ್ರೆ ನಾನು ಫಿನಾಲೆವರೆಗೂ ಇರ್ತೀನಿ, ಕಪ್ ಕಿತ್ಕೊಂಡು ಬರ್ತೀನಿ ಅಂತ ಯೂಶ್ವಲಿ ಅನ್ಕೊಂಡು ಹೇಳ್ತಾರಲ್ಲ. ಸ್ಟೇಜ್ ಮೇಲೂ ಹೇಳಲಿಲ್ಲ ಮಾತು. ಬಟ್ ನಾನು ಸ್ಟೇಜ್ ಮೇಲೆ ಹೇಳೋಣ ಅನ್ಕೊಂಡೆ, ಬೈಸ್ಕೊಂಡ್ರೆ ಈ ಸೀಸನಲ್ಲಿ ಸುದೀಪ್ ಸರ್ಕಿಲ್ ಚೆನ್ನಾಗಿ ಬೈಸ್ಕೊತೀನಿ ಅಂತ. ಅದು ಪ್ರೂವ್ ಆಗೋಯ್ತು. ಚೆನ್ನಾಗಿ ಹೋಗಿಸ್ಕೊಂಡು ಅವ್ರಿಗೆ ಹೇಳ್ಬಿಟ್ಟು ಹೋಗೋಣ ಅಂದ್ಕೊಂಡೆ. ಸರ್ ಬೈಸ್ಕೊಳ್ಳೋದು ಫಿಕ್ಸು ಸರ್, ಸ್ವಲ್ಪ ಸಾಫ್ಟಾಗಿ ಬೈರಿ ಸರ್ ಅಂತ ಹೇಳೋಣ ಅಂದ್ಕೊಂಡೆ. ನನಗಿದ್ದಿದ್ದು ಅಗ್ರೆಷನಲ್ಲಿ ಮನೇಲೂ ಅದೇ ಇತ್ತು. ಬೇಕಾ ಅಂತಲೇ ಇದ್ದಿದ್ದು, ಲೈಕ್ ಸಿ ಯು ವಾಂಟ್ ಅಂತ. ಐ ವಾಂಟೆಡ್ ದ ಸ್ಟೇಜ್. ಹಾನೆಸ್ಟ್ಲಿ ಐ ವಿಲ್ ಬಿ ಓಪನ್. ನಂಗೆ ಆ ಸ್ಟೇಜ್ ಬೇಕಿತ್ತು, ಯಾಕಂದರೆ ಇಂಡಸ್ಟ್ರಿಗೆ ಬಂದು 2 ವರ್ಷ ಆದರೂ ನಂಗೆ ಆ ರೀಚ್ ಬೇಕಿತ್ತು, ಜನರು ಗೊತ್ತಾಗಬೇಕಿತ್ತು. ನಾನು 1 ವಾರ ಅಂದ್ಕೊಂಡೋಗಿ 5 ವಾರ ಬಂದಿದ್ದೀನಿ. ಅದಕ್ಕೆ ರಿಗ್ರೆಟೇ ಇಲ್ಲ, ಯಾಕಂದರೆ ನನ್ನ ಕೋಪ ನನಗೆ ಗೊತ್ತಿತ್ತು, ತಡ್ಕೊಳ್ಳಲ್ಲ ಯಾರು ಅಂತ ಗೊತ್ತಿತ್ತು ನನಗೆ. ಬಟ್ 1 ವಾರ ನಾನು ಅದು ಫನ್ನಾಗಿ ಹೋಗಿದ್ದಕ್ಕೆ ನಾನು ಆ ಮೈಂಡ್ಸೆಟ್ ಸ್ವಲ್ಪ ಮ್ಯಾನರಿಸಮ್ ಚೇಂಜ್ ಆಯಿತು. ಆ್ಯಕ್ಚುಲಿ ಇಟ್ ಈಸ್ ಗುಡ್. ಐ ಶುಡ್ ಥ್ಯಾಂಕ್ ಗಿಲ್ಲಿ. ಫಸ್ಟ್ ವೀಕ್ ನನ್ನ ಫನ್ನಾಗಿ ತೊಗೊಂಡು ಹೋದ ಅವನು. ಸೆಕೆಂಡ್ ವೀಕ್ ಪೀಪಲ್ ಕುಡ್ ನಾಟ್ ಟೇಕ್ ಮೀ ದ ವೇ. ರಿಷಾ ಎಲ್ಲ ಗೇಮೆಲ್ಲ ಸ್ಪ್ಲಿಟ್ ಆಗಿ ರಿಷಾ ಒಬ್ಬಳೇ ಆಡೋಕ್ಕೆ ಸ್ಟಾರ್ಟ್ ಆದಾಗ ಇನ್ಸೈಡ್ ಹೌಸ್ ಓನ್ಲಿ ಪೀಪಲ್ ಸ್ಟಾರ್ಟೆಡ್ ಹೇಟ್ ಮೀ. ಲೈಕ್, ಇಲ್ಲ ರಿಷಾ ನೀನು ಬಂದಮೇಲೆ ಸುಮ್ಮನೆ ನೆಮ್ಮದಿ ಹಾಳಾಗ್ತಾಯಿದೆ ಮನೆಯದು, ಹಾಗೆ ಹೀಗೆ ಅಂತೆಲ್ಲ ಸ್ಟಾರ್ಟ್ ಆಗಿ ನಾನು ಅವಾಗ ಹೇಳ್ತಾ ಇದ್ನಲ್ಲ ಸರ್ಗೆ. ಸರ್ ಹೇಳಿದಾರಲ್ಲ, ಸರ್ ಬರೀ 50% ಸರ್, ಇದು ರಿಯಲಾಗಿ ನನಗೆ ಇನ್ನೂ ಕೋಪ ಬರುತ್ತೆ ಸರ್ ಅಂತ. ನೀವು ಆಚೆ ಕರಿತೀನಿ ಬಾ ಅಮ್ಮ ಅಂತ ಹೇಳ್ತಾ ಇದ್ರಲ್ಲ. ಐ ಡೋಂಟ್ ಹ್ಯಾವ್ 0% ರಿಗ್ರೆಟ್. ಕೋಪ ಇದೆ ಅನ್ನೋದನ್ನ ಒಪ್ಕೋಬೇಕು, ತಪ್ಪು ಮಾಡಿದಾಗ ತಿದ್ಕೋಬೇಕು. ನನಗೇನು ಅನಿಸುತ್ತೆ ಅಂದರೆ, ಹಾನೆಸ್ಟ್ಲಿ ನಾನು ಬೆಳೆದು ಬಂದಿದ್ದ ರೀತಿ ಆಗಲಿ ಏನಾದರೂ ಇರಲಿ, ಬಿಗ್ ಬಾಸ್ ಮೇ ಬಿ ನಾನು ಬುದ್ಧಿ ಕಲಿಬೇಕು ಅಥವಾ ನನ್ನ ಜೀವನಕ್ಕೆ ಸ್ವಲ್ಪ ಒಳ್ಳೆಯದಾಗಲಿ ಅನ್ನೋ ಕಾರಣದಿಂದ ದೇವರು ನನಗೆ ಆಫರ್ ಕೊಟ್ಟಿದ್ದು ಅಂತ ನನಗೆ ಫೀಲ್ ಆಯಿತು. ಯಾಕಂದರೆ ಇವತ್ತು ಕುತ್ಕೊಂಡು ನಾನು ಹೇಳ್ತಾ ಇದ್ದೀನಲ್ಲ, ಮುಂಚೆ ಎಲ್ಲ ಐ ವಾಸ್ ಲೈಕ್ ಐ ಡೋಂಟ್ ಕೇರ್ ಅನ್ನೋ ಆ್ಯಟಿಟ್ಯೂಡ್ ಇತ್ತು ನನಗೆ. ನಿಮ್ಮದು ಈಗ